ಅಬ್ರಹಾಂ ಲಿಂಕನ್ ಬಂದದ್ದು ಯಾವ ವಾತಾವರಣ ಗೊತ್ತಾ ನಿಮಗೆ? ಶಾಲೆಗೆ ಹೋಗಿಲ್ಲ, ಕುರಿ ಕಾಯ್ತಿದ್ದ ಅವನು. ಅವನ ಅಮೆರಿಕದ ಶ್ರೇಷ್ಠ ರಾಷ್ಟ್ರಪತಿ ಆಗ್ಲಿಲ್ಲ. ಅಷ್ಟು ದೂರ ಯಾಕಪ್ಪ? ನಮ್ಮ ಅಬ್ದುಲ್ ಕಲಾಂ ಬಂದದ್ದು ಎಲ್ಲಿಂದ? ರಾಮೇಶ್ವರಂದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೂತ್ಕೊಂಡು ಕಲ್ತಂತ ಹುಡುಗ, ಕೆಳಗಡೆ ನೆಲ ಇಲ್ಲ, ಮರಳಲ್ಲಿ ಕೂತ್ಕೊಂಡು ಕಲ್ತಿದ್ದಾರೆ. ನನ್ನ ಭಾಗ್ಯ ಅದು. 15 ವರ್ಷ ಅವ್ರ ಜೊತೆ ಸಂಪರ್ಕದಲ್ಲಿರುವಂತ ಅವಕಾಶ ಇತ್ತು. ನಾನು ಸಾಕಷ್ಟು ಸಲ ಕಂಡಿದ್ದೇನೆ. ಅವ್ರ ಭಾಷಣ ಅನುವಾದ ನಾನೇ ಮಾಡಿದ್ದೀನಿ ಕನ್ನಡಕ್ಕೆ ಎಷ್ಟೋ ಸಲ. ಅಂತ ಮನುಷ್ಯ ನೋಡ್ಲಿಲ್ರಿ ನಾನು ಜೀವನದಲ್ಲಿ. ಒಂದು ಸಲ ಕೊರಗ್ಲಿಲ್ಲ. ನಾನು ಬಡತನದಿಂದ ಬಂದದ್ದು, ನನಗೆ ಯಾರು ಮಾಡ್ಬೇಕು? ನಮಗ್ ನಾವೇ ಬೆಳೆಸ್ಕೋಬೇಕು ತಾನೆ. ಎಷ್ಟು ಜನ ನಂಬ್ಕೊಂಡಿರ್ತೀರಿ? ಕಲಾಂ ಬೆಳೆದಂತ ಜೀವನ ನೋಡ್ಬೇಕ್ರಿ. ಬಡತನದಂತ ಬಂದ ಜೀವನ. ಬೆಸ್ತನ ಮನೆಯಲ್ಲಿ ದೋಣಿ ಮಾಡುವಂತವ್ರ ಮನೇಲಿ ಬೆಳೆದಂತ ಹುಡುಗ. ಎಷ್ಟು ಸೆಲ್ಫ್ ಪ್ರೆಸ್ಟೀಜ್, ಕಾನ್ಫಿಡೆನ್ಸ್ ಆಗಿತ್ತು. ISROದಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡುವಂತ ಹುಡುಗ ಒಂದ್ಸಲ ರಾಮೇಶ್ವರ ಮೊದಲೇ ಸಲ ರಜಾ ಹಾಕಿ ಹೋಗಿದ್ದಾರೆ. 15 ದಿವಸ ರಜಾ. ಯಾಕೆ ಗೊತ್ತಾ? ಅಣ್ಣ ಪೇಪರ್ ಹಂಚ್ತಾ ಇದ್ರು ಊರಲ್ಲೆಲ್ಲ. ಅಣ್ಣನಿಗೆ ಹುಷಾರಿಲ್ಲ. ಈತ ಸೈಂಟಿಸ್ಟ್ ಆಗಿದ್ದವ್ರು ಸೈಕಲ್ ಮೇಲೆ ಮನೆ ಮನೆಗೆ ಹೋಗಿ ಪೇಪರ್ ಹಂಚಿ ಬಂದಿದ್ದಾರೆ. ಅದಕ್ಕೇನು ಸಂಬಂಧ ಇಲ್ಲ. ಸೈಂಟಿಸ್ಟ್ ಅಲ್ಲಿ ಇಲ್ಲ, ಅಣ್ಣನ ಕೆಲಸ ಮಾಡ್ಬೇಕು. ಈ ಆತ್ಮವಿಶ್ವಾಸ ನಮಗೂ ಬರೋದು ಬೇಡವೇನ್ರಿ? ನಾ ಕಂಡಿದ್ದೇನೆ ಅಂತವ್ರನ್ನ. ಇನ್ನೊಬ್ಬ ಹುಡುಗ, ಕೇರಳ ಹುಡುಗ, ಬಡತನ ಅಂದ್ರೆ ನಂಬೋಕ್ ಸಾಧ್ಯ ಇಲ್ಲ ರೀ. ಅವ್ರನ್ನ ಯಾರು ಮುಟ್ಸ್ಕೊತಾ ಇರ್ಲಿಲ್ಲ, ಅಸ್ಪೃಶ್ಯರು ಅಂತ ಹೇಳಿ. ಆ ಹುಡುಗ ಶಾಲೆಗೆ ಲೇಟ್ ಆಗಿ ಬಂದ. 2-3 ದಿವಸ ಲೇಟ್ ಆಗಿ ಬಂದ. ಓಡಿ ಬರೋನು. ಮೊದಲನೇ ಕ್ಲಾಸಲ್ಲಿ ಗಣಿತ ಮೇಷ್ಟ್ರು, ಭಾರಿ ಸ್ಟ್ರಿಕ್ಟ್ ಅವರು. ಹೊರಗೆ ಹೋಗೋ, ನಿಂತ್ಕೋ, ಹೊರಗೆ ನಿಂತ್ಕೋ ಅಂತ ಕಳಿಸಿದ್ರು. ಹುಡುಗ ಪಾಪ ಹೊರಗಡೆ ಅವ್ರು ನಿಂತ್ಕೊಂಡ. ಆ ಮೇಷ್ಟ್ರು ಹೊರಗೆ ಬಂದು ನೋಡಿದ್ರು. ಏನ್ ಬರ್ಕೊಂಡಿದ್ದ ಅನ್ನೋ ತೋಡಿಲಿ, ಏನ್ ಬರ್ಕೊಂಡಿದ್ದು ತೋರ್ಸು. ಆ ಕಿಟಕಿಯಿಂದ ನೋಡ್ ಬರ್ಕೋತಿದ್ದ ಹುಡುಗ. ಮೇಷ್ಟ್ರಿಗೆ ಆಶ್ಚರ್ಯ ಆಯ್ತಪ್ಪ. ಒಳಗಡೆ ಕೂತ್ಕೊಂಡವ್ರು ಬರ್ಕೊಂಡಿಲ್ಲಲ್ಲಪ್ಪ, ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾನೆ ಹುಡುಗ. ಅವನು ಕರ್ಕೊಂಡೋದ್ರು. ಯಾಕೋ ದಿನ ಲೇಟ್ ಆಗಿ ಬರ್ತೀವ ನೀನು ಅಂತ ಕೇಳಿದ್ರು. ಆತ ಅಳೋಕ್ ಶುರು ಮಾಡಿದ. ಸರ್, ನನ್ನ ತಾಯಿಗೆ ಯಾವಾಗಲೂ ಹುಷಾರಿರಲ್ಲ ಸರ್, ಆರೋಗ್ಯ ಸರಿನೇ ಇಲ್ಲ ಸರ್, ನಮ್ಮನ್ನ ಯಾರು ಮುಟ್ಸ್ಕೊಳ್ಳಲ್ಲ. ನಾನು ದೂರ ಓಡ್ ಹೋಗಿ ನೀರು ತರ್ಬೇಕು ಸರ್. ಬೆಳಿಗ್ಗೆ 4:15 ಓಡ್ ಹೋಗ್ತೀನಿ. ನೀರು ತಂದು ನಾನು ಅಡಿಗೆ ಮಾಡ್ತೀನಿ ಸರ್. ಮಾಡಿ ಅಮ್ಮನಿಗಿಟ್ಟು ನಾನು ಡಬ್ಬ ತುಂಬಿಕೊಂಡು ಓಡಿ ಬರ್ಬೇಕು ಸರ್. ಬಸ್ ಇಲ್ಲ ಸರ್. 6 ಕಿಲೋಮೀಟರ್ ಓಡ್ಕೊಂಡ್ ಬರ್ಬೇಕು ಸರ್. ನಾನು ಬರುವಾಗ ಒಂದ್ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಸರ್ ಅಂದ. ಮೇಷ್ಟ್ರ ಕಣ್ಣಲ್ಲಿ ನೀರು ಬಂತು. ತಲೆ ಕೆಡಿಸ್ಕೋಬೇಡ ಕಣಯ್ಯ, ನಾಳೆಯಿಂದ ಲೇಟ್ ಆಗಿ ಬಂದ್ರು ಅಡ್ಡಿಲ್ಲ, ಕ್ಲಾಸಿಗೆ ಬಂದ್ಬಿಡು ನೀವು, ಒಳಗಡೆ ಕೂತ್ಕೋ ಅಂದ್ರು. ಅವನಿಗೆ ಹೇಳ್ಕೊಟ್ರು, ಮತ್ತೆ ಪಾಠ ಮಾಡಿದ್ರು, ಚೆನ್ನಾಗಿ ಓದು ಅಂತ ಹೇಳ್ಕೊಟ್ರು. ನೀವು ನಂಬ್ಲಿಕ್ಕಿಲ್ಲ, ಆ ಹುಡುಗ ಮುಂದೆ IFS ಆಗಿ, ಭಾರತದ ರಾಯಭಾರಿಯಾಗಿ, ಅಮೆರಿಕದಲ್ಲಿ ಉಪರಾಷ್ಟ್ರಪತಿಯಾಗಿ, ಭಾರತದ ರಾಷ್ಟ್ರಪತಿ ಅಂತ ರಿಟೈರ್ ಆದ್ರು. ಡಾಕ್ಟರ್ KR ನಾರಾಯಣನ್ ಹೆಸರು ಕೇಳಿದ್ದಿರ್ತಾನೆ. ಅವ್ರ ಹತ್ರ ಗೊಣಗಿದ್ರ, ಅಯ್ಯೋ ನಾ ಬಡತನದಿಂದ ಬಂದವನು, ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ ಅನ್ಲಿಲ್ಲ. ಒಂದು ವಿಚಾರ ತಿಳ್ಕೊಂಬಿಡಿ ಮಕ್ಕಳೇ, ಬಹಳ ಮುಖ್ಯವಾದದ್ದು. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್, ಯು ವಿಲ್ ಬಿ ಸಕ್ಸಸ್ಫುಲ್. ನಿಮ್ಮ ಇದು ಇಂಟೆನ್ಷನ್ಸ್ ಆಫ್ ಯುವರ್ಸ್ ಆರ್ ಪ್ಯೂರ್ ಅಂಡ್ ಹಾರ್ಡ್. ನಾನು ದೊಡ್ಡವನು ಆಗಲೇಬೇಕು ಅಂತ ನಿಮ್ಮಲ್ಲಿ ಹಠ ಇದ್ರೆ, ಅದಕ್ಕೋಸ್ಕರ ಪ್ರಯತ್ನ ಮಾಡಿದ್ರೆ, ಭಗವಂತ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನೆ. ನೀವು ಪ್ರಯತ್ನ ಮಾಡದೆ ಹೋದ್ರೆ ಭಗವಂತನು ಏನು ಮಾಡೋಕ್ಕಾಗಲ್ಲ. ಅದರಿಂದ ನಾನು ದೊಡ್ಡವನ್ ಆಗ್ತೀನಿ ಅಂತ ಹಠ ಇಟ್ಟು ಹೊಂಟ್ರೆ, ಮನಮೋಹನ್ ಸಿಂಗ್ ಅವ್ರು ಕಲ್ತದ್ದು ಎಲ್ಲಿ ಸ್ವಾಮಿ? ಹಳ್ಳಿಯಲ್ಲಿ, ಪಂಜಾಬದ ಸಣ್ಣ ಹಳ್ಳಿಯಲ್ಲಿ ಕಲ್ತದ್ದು. ಅವರು ಬಡತನದಲ್ಲೇ ಬಂದವರು. ನಮ್ಮ ಭಾರತದ ಪ್ರಧಾನಮಂತ್ರಿ ಕಲ್ತದ್ದು ಎಲ್ಲಿ? ಬಡತನದಲ್ಲೇ ಬಂದದ್ದು ತಾನೆ. ಹೀಗಿದ್ದವ್ರು ದೊಡ್ಡವರು ಆಗೋದಾದ್ರೆ ನಾವ್ ಯಾಕ್ರಿ ಒಣಗಬೇಕು? ನಾವು ಹಳ್ಳಿಯಿಂದ ಬಂದಿದ್ವಿ ಸರ್, ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್. ಮೊದಲು ನಿಮ್ ಸಪೋರ್ಟ್ ನೀವೇ ಕೊಟ್ಕೊಳ್ಳಿ. ನಾನು ಮಾಡ್ತೀನಿ ಅಂತ ಹಠ ಹಿಡೀರಿ. ಅದಕ್ಕೆ ಹೇಳ್ತೀನಿ, ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಅಂಡ್ ಆನೆಸ್ಟ್, God will stand next to you. If your intentions are not good enough, nobody can support you. ಯಾರು ಸಪೋರ್ಟ್ ಮಾಡಕ್ ಸಾಧ್ಯ ಇಲ್ಲ. ಅದನ್ನ ಪ್ರಯತ್ನ ಮಾಡಿ. ಮತ್ತೆ ಅದೇ ಪ್ರಶ್ನೆ ಕೇಳ್ಬೇಕು ನಾನು, ಹೂಸ್ ಲೈಫ್ ಇಸ್ ದಿಸ್? ಯಾರ ಜೀವನ ಇದು? ಸ್ವಂತದ ಬಾಡಿಗೆದ? ಸ್ವಂತದಾದ್ರೆ ಹಿಂಗಿರೋಕ್ ಸಾಧ್ಯ ಇಲ್ಲ. ಕೇರ್ಫುಲ್ ಆಗಿರ್ಬೇಕು. ಇರೋದು ಒಂದು ಜೀವನ, ನನಗೆ ಬದುಕಿರೋ ಚೆನ್ನಾಗಿ ಬದುಕಬೇಕು, ದೊಡ್ಡವನಾಗಬೇಕು, ಪ್ರಯತ್ನ ಮಾಡ್ಬೇಕು, ದೇಶಕ್ಕೆ ಕಾಣಿಕೆ ಕೊಡ್ಬೇಕು ಅಂತ ಹಠ ಹಿಡಿದು ಹೊರಡಿ. ಎಂಥ ಸಾಧ್ಯತೆ ಆಗತ್ತೆ ಗೊತ್ತಾ? ಬಹಳ ದೊಡ್ಡ ಸಾಧ್ಯತೆ ಆಗತ್ತೆ. ಗೊಣಕೊಂಡಿರೋದು ಬೇಡ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ಹೇಳ್ಬೇಕು. ಯಾವಾಗಲೂ ಪಾಸಿಟಿವ್ ಆಗಿರಿಪ್ಪ. ನಾವು ಸಾಕು, ಗೊಣಗಿದ್ದು ಸಾಕು, ಬೇಕಾದಷ್ಟು ಗೊಣಗ್ ಬಿಟ್ಟಿದ್ದೀವಿ. ಪಾಸಿಟಿವ್ ಆಗಿರ್ಬೇಕು. ಜಗತ್ತಲ್ಲಿ ಬೇಕಾದಷ್ಟು ಒಳ್ಳೇದಿದೆ ನೋಡಿ. ಇನ್ನೊಂದು ಹೇಳ್ತೀನಿ, ಒಂದು ಕೆಲಸ ಮಾಡಿ. ಇವತ್ತಿನ ನ್ಯೂಸ್ ಪೇಪರ್ ತಗೊಳ್ಳಿ, ಯಾವುದೋ ಪೇಪರ್, ಇವತ್ತಿಂದೋ ಯಾವತ್ತಿಂದೋ, ಒಂದು ಹಸಿರು ಮಸಿ ಪೆನ್ನು, ಒಂದು ಕೆಂಪು ಮಸಿ ಪೆನ್ ಹಿಡ್ಕೊಳ್ಳಿ. ಎಷ್ಟು ಕೆಟ್ಟ ಸುದ್ದಿಗಳಿದ್ದಾವೋ ಅದನ್ನ ರೆಡ್ ಇಂಕಲ್ಲಿ ಮಾರ್ಕ್ ಮಾಡಿ, ಒಳ್ಳೆ ಸುದ್ದಿಗಳನ್ನೆಲ್ಲ ಹಸಿರು ಇಂಕಲ್ಲಿ ಮಾರ್ಕ್ ಮಾಡಿ. ತೆಗೆದು ನೋಡಿ, ಪೇಪರ್ ತುಂಬಾ ಕೆಂಪೆ ಕಾಣಿಸಲ್ಲ, ಬರೀ ಕೆಟ್ಟ ಸುದ್ದಿನೇ ಕಾಣಿಸ್ತಾವಲ್ಲ. ಅದ್ಯಾಕೆ? ಟೆಲಿವಿಷನ್ ನಲ್ಲಿ ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಯಾವು? ಒಂದು ಪಾಸಿಟಿವ್ ಇರಲ್ಲ. ಯಾಕೆ ಹಿಂಗೆ?
ಒಂದ್ಸಲ ಡಾಕ್ಟರ್ ಕಲಾಂ ಕೇಳಿದ್ದಾರೆ ನನಗೆ, ನಾನು ಡಾಕ್ಟರ್ ಕೆ ಅನ್ನೋರು, ಡಾಕ್ಟರ್ ಕೆ ವೈ ಪೀಪಲ್ ಆರ್ ನೆಗೆಟಿವ್ ಅಂತ ಕೇಳಿದ್ರು. ಜನ ಯಾಕೆ ಋಣಾತ್ಮಕವಾಗಿದ್ದಾರೆ, ಪಾಸಿಟಿವ್ ಹಾಕಿಲ್ಲ ಅಂತ ಕೇಳಿದ್ರು. ನಾ ಇದು ಮನುಷ್ಯ ಸ್ವಭಾವ ಸರ್, ಅದು ಮನುಷ್ಯ ಸ್ವಭಾವ. ಪುಟ್ಟ ಮಗು ಕೊಟ್ಟು ನೋಡಿ, ಒಂದು ಕಾಗದ ಚೂರು ಏನ್ ಮಾಡುತ್ತೆ, ಅದು ಹರಿತದೆ ಅಲ್ವಾ? ಕಾಗದ ಚೂರು ಕೊಟ್ಟು ಹರಿದು ಬಿಡ್ತದೆ. 2 ಚೂರು ಕೊಟ್ಟು ನೋಡಿ ಜೋಡ್ಸಕ್ ಹೋಗೋದೇ ಇಲ್ಲ ಅದೊಂದು.